ಇನ್ನು ಮುಂದೆ ಆನಂದ್ ಎಲ್ಲ ಕ್ಯಾಸೆಟ್ ಕಂಪನಿಗಳಿಗೂ ಹಾಡ್ತಾರೆ, ನಿಮ್ಮ ಕಂಪನಿಗೂ ಹಾಡ್ತಾರೆ ಅಂತ ತಿಳಿಸೋ ಕರೆಸ್ತೆ. ಏನೋ ಇದು? ಹೌದು, ಆದ್ರೆ ಅವ್ರು ಹಾಡೋ ಪ್ರತಿ ಹಾಡಿಗೆ ಸಂಭಾವನೆ 10,000 ರೂಪಾಯಿ ಅಲ್ಲ, 25,000. 25,000ನಾ? ಏನ್ ಮೇಡಮ್, ಕನ್ನಡ ಕ್ಯಾಸೆಟ್ ಇಂಡಸ್ಟ್ರಿ ಮಾರ್ಕೆಟ್ ಹೇಗಿದೆ ಅಂತ ನಿಮ್ಗೆ ಗೊತ್ತು. ಅಂತದ್ರಲ್ಲಿ ನೋಡಿ, ಮಾರ್ಕೆಟ್ ಅನ್ನೋದು ನಾವು ಕ್ರಿಯೇಟ್ ಮಾಡೋದು, ಇದು ಬಿಸ್ನೆಸ್. ದುಡ್ಡು ಮಾಡೋದು ಹೇಗೆ ಅನ್ನೋದು ನಿಮಗೆ ಗೊತ್ತಿದೆ. ಆನಂದ್ ಅವರೇ ಬೇಕು ಅಂದ್ರೆ ರೇಟ್ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಆಯ್ತು ಬಿಡಿಯಮ್ಮ, ರೇಟ್ ಹೇಗೋ ಅಡ್ಜಸ್ಟ್ ಮಾಡ್ಕೋತೀವಿ. ಬಟ್ ಡೇಟ್ ಪಕ್ಕ ಆದ್ರೆ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಇನ್ನು ಮುಂದೆ ಅವರ ಡೇಟ್ಸ್ನೆಲ್ಲ ನಾನೇ ಮ್ಯಾನೇಜ್ ಮಾಡ್ತೀನಿ. ಮುಖ್ಯವಾದದ್ದು ಮನಿ. ವೆನ್ ಮನಿ ಕಮ್ಸ್ ಫಾರ್ವರ್ಡ್, ಎವ್ರಿಥಿಂಗ್ ಗೋಸ್ ಬ್ಯಾಕ್ವರ್ಡ್. ಗೀತಾ ಅವ್ರೆ, ನೀವ್ ಇಂಥವ್ರನ್ನೆಲ್ಲ ಯಾಕೆ ಕರೆಸ್ತೀರಾ? ಕ್ಯಾಸೆಟ್ ಇಂಡಸ್ಟ್ರಿಯಲ್ಲಿ ಡೂಪ್ಲಿಕೇಟ್ ಕ್ಯಾಸೆಟ್ ಮಾಡೋರೇ ಇವರೆಲ್ಲ ಒಳ್ಳೆ ಜನ ಅಲ್ಲ. ನೋಡ್ತಿಪ್ಪೆ ಸ್ವಾಮಿ, ಈ ಪ್ರಪಂಚದಲ್ಲಿ ಯಾರು ಪರ್ಮನೆಂಟ್ ಒಳ್ಳೆಯವರು ಅಲ್ಲ, ಪರ್ಮನೆಂಟ್ ಕೆಟ್ಟವರು ಅಲ್ಲ. ನಾವು ನೋಡ್ಬೇಕಾಗಿರೋದು ನಮಗೆ ಯಾರಿಂದ ಲಾಭ ಬರುತ್ತೆ ಅನ್ನೋದು ಮಾತ್ರ. ಯಾರು ನಮಗ್ ಜಾಸ್ತಿ ದುಡ್ಡು ಕೊಡ್ತಾರೋ ಅವ್ರಿಗೆ ಮಾತ್ರ ನಾವು ಡೇಟ್ಸ್ ಕೊಡ್ಬೇಕು. ಹಂಗಂತ ಇಂಥ ತಗಡಿಗಳಿಗೆಲ್ಲ ಆಡ್ಬಿಟ್ರೆ ನಮ್ಮ ಆನಂದ್ ವ್ಯಾಲ್ಯೂ ಏನಾಗುತ್ತೆ ಗೊತ್ತಾ ನಿಮ್ಗೆ? ಏನೂ ಆಗಲ್ಲ. ಜನ ಆನಂದ್ ಹಾಡ್ಗೋಸ್ಕರ ಕ್ಯಾಸೆಟ್ ತಗೋತಾರೆ ಹೊತ್ತು ಕ್ಯಾಸೆಟ್ ಕಂಪನಿ ನೋಡಲ್ಲ. ಆದ್ರೂ ಇದನ್ನೆಲ್ಲ ಮಾಡಕ್ ಮುಂಚೆ ಆನಂದ್ ಒಂದ್ ಮಾತು ಕೇಳ್ಬೇಕಿತ್ತು. ಹೌದವ್ವ, ಅವನು ಒಂದ್ ಮಾತು ಕೇಳಿದಿದ್ರೆ ಚೆನ್ನಾಗಿರ್ತಿತ್ತೇನೋ ಅನಿಸ್ತದೆ. ಅಮ್ಮ, ಆನಂದ್ ಮಗು ಇದ್ದ ಹಾಗೆ, ಅವ್ರಿಗೆ ಈ ಬಿಸ್ನೆಸ್ ಸೂಕ್ಷ್ಮಗಳು ಅರ್ಥ ಆಗಲ್ಲ. ಅವ್ರಿಗೆ ನಾನ್ ಹೇಳ್ತೀನಿ, ನೋಡ್ತಾ ಇರಿ, ಆನಂದ್ ಅಂದ್ರೆ ಬರೀ ಕರ್ನಾಟಕ ಅಲ್ಲ, ಬಾಂಬೆ, ನ್ಯೂಯಾರ್ಕ್, ಲಂಡನ್ ಎಲ್ಲ ಕಡೆ ಫೇಮಸ್ ಆಗ್ಬೇಕು. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕಮ್ಮ. ಆಯ್ತವ, ಹೆಂಗೂ ನೀನ್ ಅವನ್ನ ಮದುವೆ ಮಾಡ್ಕೊಳ್ಳೋಳು. ಏನ್ ಮಾಡಿದ್ರೆ ಅವ್ನ್ ಒಳ್ಳೇದಾಯ್ತದೆ ಅನ್ನೋದನ್ನ ಯೋಚನೆ ಮಾಡವ.